ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಶ್ವೇತಾ, ಜಪಾನಿಂದ. ಇವತ್ತು ನಾನು ಒಂದು ಆ್ಯಂಟಿಕ್ ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲಿ ಸಾವಿರಾರು ವರ್ಷ ಹಳೆಯ ವಸ್ತುಗಳೆಲ್ಲ ಇದೆ. ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಆಗಿದ್ರೆ ಈ ವಾರ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆ್ಯಂಟಿಕ್ ಸೇಲ್ ನಡೀತಾ ಇರೋದು ಶಿಂಜುಕುನಲ್ಲಿ ಹನಾಜೊನೊ ಶ್ರೈನ್ ಅಂತ ಇದೆ, ಅಲ್ಲಿ ನಡೀತಾ ಇದೆ. ಪ್ರತಿ ಭಾನುವಾರ ಈ ಸೇಲ್ ಇರುತ್ತೆ. ಇವತ್ತಿನ ಸೇಲಲ್ಲಿ ಪಿಂಗಾಣಿ ವಸ್ತುಗಳು ಜಾಸ್ತಿ ಬಂದಿದೆ. ಹಾಗೆ ಒಂದಿಷ್ಟು ಪೇಂಟಿಂಗ್ಗಳು, ಮರದ ಆಟಿಕೆಗಳು ಎಲ್ಲ ಇದೆ. ನನಗೆ ಈ ಪಿಂಗಾಣಿ ಬಟ್ಲುಗಳು ತುಂಬ ಇಷ್ಟ ಆಯಿತು. ಒಂದಿಷ್ಟು ಕೊಂಡ್ಕೊಂಡೆ. ಹೂದಾನಿಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತು ಗಂಧದ ಕಡ್ಡಿ ಚುಚ್ಚಕ್ಕೆ ಅಂತಲೂ ಇಲ್ಲಿ ಸ್ಟ್ಯಾಂಡ್ಗಳನ್ನು ಮಾರ್ತಾ ಇದ್ದಾರೆ. ಇದೆಲ್ಲ ಸಕೆ ಕಪ್ಗಳು. ಇದ್ರದ್ದು ಪೂರ್ತಿ ಒಂದು ಸೆಟ್ ಬರುತ್ತೆ. 2 ಪುಟಾಣಿ ಕಪ್ಪು ಮತ್ತು ಒಂದು ಬಾಟ್ಲು ಥರ ಇರುತ್ತೆ. ಜಪಾನಲ್ಲಿ ಆಲ್ಕೋಹಾಲ್ ಕುಡಿಯೋದಕ್ಕೆ ಈ ಥರ ಕಪ್ಗಳನ್ನು ಉಪಯೋಗಿಸ್ತಾರೆ. ಹಾಗೆ ಈ ಬಾಟಲು ಯಾಕೆ ಈ ಥರ ಬಾಟಲ್ ಅಂತ ಅನ್ನಿಸ್ಬೋದು. ಆಲ್ಕೋಹಾಲ್ ಹಾಕ್ಬಿಟ್ಟು ಬಿಸಿಗಿಡ್ತಾರೆ, ಆಮೇಲೆ ಈ 2 ಕಪ್ಗಳಿಗೆ ಹಾಕೊಂಡು ಕುಡಿತಾರೆ. ಇದ್ರದ್ದು ವಿಶೇಷತೆ ಏನಂದರೆ ಇದರಲ್ಲಿ 2 ಬಟ್ಲು ಇದ್ದಾವಲ್ಲ, ಅದರಲ್ಲಿ ಒಂದು ದೊಡ್ಡದಿರುತ್ತೆ, ಇನ್ನೊಂದು ಚಿಕ್ಕದು. ಗಂಡ ಹೆಂಡ್ತಿಗೆ ಅಂತ ಮಾಡಿರುವಂಥ ಸೆಟ್ ಇದು. ಇದರಲ್ಲಿ ನವಿಲ್ ಡಿಸೈನ್ ಇರೋದು ಒಂದು ಕಪ್ಪು ತುಂಬ ಚೆನ್ನಾಗಿತ್ತು. ಅದೊಂದು ಸೆಟ್ ತೊಗೊಂಡಿದ್ದೀನಿ. ಹೂವು ಹಾಕಿಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಹಾಗೆ ಕಪ್ಗಳಲ್ಲಿ ಗ್ರೀನ್ ಟೀ ಅಥವಾ ಕಾಫಿ ಏನಾದರೂ ಕುಡಿಯೋಕ್ಕೆ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇದೆಲ್ಲ ಹ್ಯಾಂಡ್ ಪೇಂಟೆಡು, ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿದೆ. ಕೆಲವೊಂದರಲ್ಲಂತೂ ನೋಡಿ, ಈ ಮುಚ್ಚಿಳದ ಮೇಲೆ ಬೆಕ್ಕು ಕೂತಿರೋ ಥರ ಈ ಕಪ್ಪೆ ಚಿತ್ರ ಎಲ್ಲ ತೆಗೆದಿದ್ದಾರೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಜಪಾನಿನ ಫೇಮಸ್ ಗೊಂಬೆ, ಕೊಕೇಶಿ ಗೊಂಬೆ ಅಂತ ಕರೀತಾರೆ. ಇದು ನೋಡಿದಾಗೆಲ್ಲ ನನಗೆ ನಮ್ಮ ಚನ್ನಪಟ್ಟಣದ ಗೊಂಬೆಗಳ ನೆನಪಾಗತ್ತೆ. ಅದೇ ಥರ ಸ್ವಲ್ಪ ಹೋಲಿಕೆ ಇದೆ. ಈ ಗೊಂಬೆಗಳು ನೋಡೋಕ್ಕೆ ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ, ಆದರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಒಂದೊಂದರಲ್ಲಿ ಚಿಕ್ಕ ಕೂದಲಿರುತ್ತೆ, ಇನ್ನೊಂದರಲ್ಲಿ ಉದ್ದ ಕೂದಲು. ಇದರಲ್ಲಿ ಪುಟ್ಟದಾಗಿರೋ ಗೊಂಬೆ ಏನಾದರೂ ಸಿಗುತ್ತಾ ಅಂತ ನೋಡಿದೆ, ಆದರೆ ಎಲ್ಲ ಒಂದೇ ಇತ್ತು. ಇದನ್ನು ಜೋಡಿಯಾಗಿ ತೊಗೋಬೇಕಂತೆ. ಅದಕ್ಕೆ ಮುಂದಿನ ಸಲ ಯಾವಾಗಾದರೂ ತೊಗೊಂಡ್ರಾಯ್ತು ಅಂತ ಸುಮ್ಮನೆ ಅದೇ. ಇದು ಆ್ಯಂಟಿಕ್ ಮಾರ್ಕೆಟ್ಗೆ ಬಂದಿದ್ದೀವಿ. ಶಿಂಜುಕು ಹತ್ರ ಇದೆ. ಸಾಕಷ್ಟು ಪಿಂಗಾಣಿ ಕಲೆಕ್ಷನ್ಸು ಮತ್ತು ಮರದ ವಸ್ತುಗಳೆಲ್ಲ ಇದೆ. ಸುಮಾರು 2000 ವರ್ಷ ಹಳೆಯದೆಲ್ಲನೂ. ಒಂದೊಂದು ಅಂಗಡಿನಲ್ಲೂ ಏನೇನಾದರೂ ವಿಶೇಷತೆ ಇದೆ. ಕೆಲವೊಂದು ಕಡೆ ಎಲ್ಲ ಈ ಮುಖವಾಡಗಳನ್ನೆಲ್ಲ ಮಾರ್ತಾ ಇದ್ದಾರೆ. ತುಂಬ ಹಳೇದಿರೋದು ಸಿಕ್ಕಾಬಟ್ಟೆ ರೇಟ್ ಜಾಸ್ತಿ ಇದೆ. ಮತ್ತು ಸ್ವಲ್ಪ ಏನಾದರೂ ಡ್ಯಾಮೇಜ್ ಇರುತ್ತಲ್ಲ, ಅಂಥದ್ದು ರೀಸನೇಬಲ್ ಪ್ರೈಸಲ್ಲೇ ಇತ್ತು. ಪ್ರತಿ ಭಾನುವಾರ ನಡೆಯುತ್ತೆ. ಬೆಳಗ್ಗೆ 6:00ವರೆಗೆ ಶುರುವಾಗುತ್ತೆ, ಸಂಜೆ 4 ಗಂಟೆವರೆಗೂ ಇರುತ್ತೆ. ಬೇಗ ಹೋದರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಲೇಟ್ ಆಗ್ತಾ ಆಗ್ತಾ ಎಲ್ಲ ಖಾಲಿ ಆಗಿಬಿಡುತ್ತೆ. ನೀವು ಜಪಾನಿಂದ ವಾಪಸ್ ಹೋಗ್ತಾ ಇದ್ದೀರಾ, ಕಡಿಮೆ ಟೈಮ್ ಇದೆ, ಏನಾದರೂ ಹಳೆಯ ವಸ್ತುಗಳನ್ನು ತೊಗೋಬೇಕು ಅಂತಂದರೆ ಇಲ್ಲಿಗೆ ಬನ್ನಿ. ಇದು ಸಿಟಿ ಸೆಂಟ್ರಲ್ಲೇ ಇದೆ. ಶಿಂಜುಕುನಲ್ಲಿ ಹನಾಜೊನೊ ಶ್ರೈನ್ ಅಂತ ಹೇಳಿ ಅಲ್ಲಿ ನಡೀತಾ ಇರೋದು. ಇನ್ನೇನು ವಾಪಸ್ ಹೋಗುವಾಗ ಈ ಗೊಂಬೆ ಕಾಣಿಸ್ತೋ, ಇದು ಯಾರು ಫೇವ್ರೇಟು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಂಗೆ ಇಷ್ಟ ಆಗಿದ್ದು ಒಂದಿಷ್ಟೆಲ್ಲ ತೊಗೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.